ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿ ಸ್ಟೈಲಲ್ಲಿ ನಾವು ಕಾಂಗ್ರೆಸ್ ಮಸಾಲ ಕಡಲೆ ಮಾಡ್ಕೊಳ್ಳುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಸಾಲ ಕಡಲೆ ಬೀಜ ಅಂದರೆ ಎಲ್ಲರಿಗೂ ಫೇವ್ರೇಟ್. ಸೊ ಕಡಲೆ ಬೀಜ ಅಂದ್ರೇ ಇಷ್ಟ. ಕಡಲೆ ಬೀಜದಲ್ಲಿ ಯಾವ ರೆಸಿಪಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಮಸಾಲ ಕಡಲೆ ಮಾಡುವಂಥ ವಿಧಾನವನ್ನು ನೋಡ್ತಾ ಇದ್ದೀನಿ. ಸೊ ಇದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಡಲೆ ಬೀಜನ ತೊಗೊಂಡಿದ್ದೀನಿ. ಸೊ ನಾನು ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಹಸಿ ಕಡಲೆ ಬೀಜ ಇದು. ಸೊ ನೋಡ್ತಾ ಇದ್ದೀರಲ್ಲ, ಹಸಿ ಕಡಲೆ. ಇದನ್ನು ಇವಾಗ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಡ್ರೈ ಫ್ರೈ ಮಾಡಬೇಕು, ಆಯಿಲ್ ಏನೂ ಹಾಕೋದು ಬೇಡ. ಸೊ ನೋಡ್ತಾ ಇದ್ದೀರಲ್ಲ, ಸುಮಾರು ಒಂದು 5ರಿಂದ 10 ನಿಮಿಷ ಆಗ್ಬೋದು. ಯಾಕೆಂದರೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಸೊ ನೋಡಿ, ಹೀಗೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ಈಗ ಆಗಿದೆ. ಇದನ್ನು ಈಗ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ನಾನು ಇದಕ್ಕೆ ಈಗ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಸೊ ಇದಕ್ಕೆ ಹಾಕೊಂಡ ನಂತರ ನೋಡಿ, ಈಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಇದನ್ನು ಸ್ವಲ್ಪ ತಣ್ಣಗಾಕೋದಕ್ಕೆ ಯಾಕೆಂದರೆ ತುಂಬ ಸುಡ್ತಾ ಇರುತ್ತೆ. ಸೊ ಸ್ವಲ್ಪ ತಣ್ಣಗಾದರೆ, ಯಾಕೆಂದರೆ ಜಾಸ್ತಿ ತಣ್ಣಗಾಗೋದಕ್ಕೂ ಬಿಡಬಾರ್ದು. ಫುಲ್ ತಣ್ಣಗಾದರೆ ಸಿಪ್ಪೆ ಬಿಟ್ಕೊಳ್ಳಲ್ಲ. ಸೊ ಇವಾಗ ನೋಡಿ, ಸಿಪ್ಪೆನ ಈ ಥರ ಬಿಡಿಸ್ಬೇಕು. ನಾನು ನೋಡ್ತಾ ಇದ್ದೀರಲ್ಲ ಹೇಗೆ ಬಿಡಿಸ್ತಾ ಇದ್ದೀನಿ ಅಂತ. ಈ ಥರ ಮ್ಯಾಶ್ ಮಾಡಿದ್ರೆ ಅದು ಸಿಪ್ಪೆ ಬಿಚ್ಕೊಳ್ಳುತ್ತೆ. ಸೊ ಇದನ್ನು ಇವಾಗ ನಾವು ಆಲ್ಮೋಸ್ಟ್ ಅದೆಲ್ಲ ನಾನು ತೆಗೆದಿದ್ದೀನಿ. ನಂತರ ಇದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ತಂದಿಟ್ಟಿದ್ದೀನಿ. ಓಕೆ, ನೋಡ್ತಾ ಇದ್ದೀರಲ್ಲ, ಪೀನಟ್ಸ್ನ ಎಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ಮೊದಲನೇದಾಗಿ ಈಗ ಸ್ಟವಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಸೊ ಆಯಿಲಿಂದ ಕಮ್ಮಿ ಹಾಕ್ಬೋದು ಬೇಕು ಅಂತಂದರೆ ನೀವು. ಓಕೆ, ಒಂದು 2ರಿಂದ 3 ಸ್ಪೂನ್ ಹಾಕಿ ನೆಕ್ಸ್ಟ್ ನಾನು ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಣ ಕರಿಬೇವು ಹಾಕ್ತಾಯಿದ್ದೀನಿ. ನಂತರ ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಈಗ ನಾನು ಇಲ್ಲಿ ಅರಿಶಿನ ತೊಗೋತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಡುಗೆ ಅರಿಶಿನ. ಸೊ ನಾನು ಅಡುಗೆ ಅರಿಶಿನ ಬೇಕು ಅಂದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಕ್ವಿಟ್ ಮಾಡಿ, ಪರವಾಗಿಲ್ಲ. ನೆಕ್ಸ್ಟ್ ಬಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ. ಸೊ ಖಾರಕ್ಕೆ ಸ್ವಲ್ಪ ಖಾರ ಆಗಿದ್ದರೆ ಚೆನ್ನಾಗಿರುತ್ತೆ. ಸೊ ಮಸಾಲ ಎಲ್ಲ ಹಾಕೋದ್ರಿಂದ ಕಡಲೆ ಬೀಜ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಸೊ ಇವಾಗ ನಾವು ಕಡಲೆ ಬೀಜನ ಡ್ರೈ ಫ್ರೈ ಮಾಡಿ ಇದನ್ನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಸೊ ಆ ಕಡಲೆ ಬೀಜ ಕೂಡ ನಾನು ಇವಾಗ ಹಾಕಿದ್ದೀನಿ. ಸೊ ಈಗ ಒಂದು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇದನ್ನು. ಓಕೆ, ನೋಡಿ, ನಿಮಗೆ ಇದಕ್ಕೆ ಬೇಕು ಅಂತ ಅಂದರೆ ನೀವು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾನು ಬೇಕರಿ ಸ್ಟೈಲಲ್ಲಿ ಕಾಂಗ್ರೆಸ್ ಮಸಾಲ ಕಡಲೆ ಬೀಜನ ಮಾಡಿದ್ದೀನಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ